ಕರ್ನಾಟಕ ನಮಸ್ಕಾರಮ್ಮ, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಎಲ್ಲಿದ್ದೀನಿ ಅಂದ್ರೆ ಬೆಳಕಿನ ನಗರ ಕಾಶಿ. ಸುಂದರತರ ಪಿನಾಕಧರ ಹರ, ಸುಂದರತರ ಪಿನಾಕಧರ ಹರ, ಗಂಗಾಧರ ಗಜಾಚರ್ಮಾಂಬರಧರ, ಗಂಗಾಧರ ಗಜ ಚರ್ಮಾಂಬರಧರ, ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಏರ್ಪೋರ್ಟ್ಗೆ ಹೋಗಿದ್ದಾಯಿತು. ನನ್ನ ಏರ್ಪೋರ್ಟ್ಗೆ ಡ್ರಾಪ್ ಮಾಡೋಕ್ಕೆ ನಮ್ಮ ಅಮ್ಮ ಮತ್ತು ಮಾಮ ಬಂದಿದ್ದರು. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯಿತು. ಅವ್ರ ಬ್ಲೆಸ್ಸಿಂಗ್ಸ್ ತೊಗೊಂಡು ಈ ಜರ್ನಿನ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಟೈಮ್ ಏರ್ಪೋರ್ಟ್ಗೆ ಹೋಗ್ತಾ ಇರೋದ್ರಿಂದ ಏನೇನಿದೆ ಅಂತ ಚೆಕ್ ಮಾಡೋಣ ಅಂತ ಸ್ವಲ್ಪ ಬೇಗನೆ ಹೋಗಿದೆ ಆ್ಯಕ್ಚುಲಿ. ಸೊ ಓಡಾಡ್ತಾ ಇದ್ದೆ ಆ ಕಡೆ ಈ ಕಡೆ ಏನೇನಿದೆ. ಮೊದಲೇ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತುಂಬ ದೊಡ್ಡ ಏರ್ಪೋರ್ಟ್ ಅಂತ. ಸೊ ಇಲ್ಲಿ ಯಾವುದೋ ಹೋಟ್ಲು ನೋಡಿದೆ, ಇಲ್ಲಿ ನೋಡಿದ್ರೆ ಪ್ಲೇನ್ ದೋಸೆನ 385 ಅಂತ ಹಾಕಿದ್ದಾರೆ. ಇವ್ರನ್ನ ಈ ಬಯ್ಯನ ಕೇಳಿದ್ರೆ 385 ಪ್ಲಸ್ GST ಬಂದ್ಬಿಟ್ಟು 405 ಅಂತ ಹೇಳ್ತಾ ಇದ್ದಾರೆ. ಯಪ್ಪ ಏನಿದು. ಫಸ್ಟ್ ಟೈಮ್ ಪ್ಲೇನಲ್ಲಿ ಹೋಗ್ತಾ ಇರೋದ್ರಿಂದ ಎಲ್ಲ ಹೊಸ ಅನುಭವ. ಸೊ ಎವ್ರಿಥಿಂಗ್ ಈಸ್ ಗುಡ್. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಒಳಗಡೆ ಹೋಗಿದ ತಕ್ಷಣ. ಒಂದೇ ಸರಿ ಸ್ಪೀಡ್ ಆಗಿರ್ತದಪ್ಪ ಇದು. ಟೇಕ್ ಆಫ್ ಆಯಿತು. ನನಗೆ ಈ ಸೀನ್ ನೋಡ್ತಾ ಇದ್ರೆ ನನ್ನ ಫೇವ್ರೆಟ್ ಹಾಡು ನೆನಪಾಗ್ತಾ ಇದೆ. ಆರೋಹಕ್ಕಿಯ ರೆಕ್ಕೆಗೆ ಒಂದು ಗೆಜ್ಜೆ ಕಟ್ಟಲ, ರೆಕ್ಕೆಗೆ ಒಂದು ಗೆಜ್ಜೆ ಕಟ್ಟಲ, ಉಯ್ಯಾಲೆ ಕಟ್ಟಿ ಜೋತು ಬೀಳಲ, ಯಾರು ನೀನು ಪಾರಿವಾಳ ಯಾರು ನೀನು. ಅಂತೂ ಇಂತೂ ವಾರಣಾಸಿ ಏರ್ಪೋರ್ಟ್ಗೆ ರೀಚ್ ಆಗೇ ಹೋದೆ. ಏನಪ್ಪ ಇಷ್ಟೊಂದು ಜನ. ಕಾಶಿ ವಿಶ್ವನಾಥ ದರ್ಶನ ಪಡ್ಕೊಳ್ಳೋಕ್ಕೆ ಎಷ್ಟು ಜನ ಕ್ಯೂ ಇದ್ದಾರೆ ಅಂದರೆ ಈಚೆನೇ 2 ಕಿಲೋಮೀಟ್ರ್ ಇದೆ, ದೇವಸ್ಥಾನದ ಒಳಗಡೆ 1 ಕಿಲೋಮೀಟ್ರ್ ಇದೆ. ತುಂಬ ಜನ ರಶ್. ಬೆಳಗ್ಗೆ ದರ್ಶನ ಮಾಡೋಕ್ಕೆ ಲೈನಲ್ಲಿ ನಿಂತಿರೋರು ಇನ್ನೂ ದರ್ಶನ ಮಾಡಿಲ್ಲ. ಸೊ ಅಲ್ಲಿ 4 ಕಡೆಯಿಂದ ದರ್ಶನ ಮಾಡೋಕ್ಕೆ ಜಾಗ ಇತ್ತು. ಅದರಿಂದ ಬೇರೆ ಬೇರೆ ಲೈನ್ಸ್ ಇತ್ತು. ಸೊ ಯಾವ ಲೈನಲ್ಲಿ ನಮಗೆ ಏನೋ ರಶ್ ಕಡಿಮೆ ಇರುತ್ತೆ ಅಂತ ನಾವು ಚೆಕ್ ಮಾಡ್ತಾಯಿದ್ವಿ. ಸೊ ಓಡಾಡ್ತಾ ಇದ್ವಿ ಯಾವ ಘಾಟಿಂದ ಹೋದರೆ ಬೇಗ ಆಗುತ್ತೆ ದರ್ಶನ, ಅದೇ ಇದು ಅಂತ. ಸೊ ನೋಡಿ ಕಾಶಿ ರೋಡ್ಸ್ ನೋಡಿ ಯಾವ ಥರ ಇದೆ. ಎಲ್ಲ ಚಿಕ್ಕ ಚಿಕ್ಕ ರೋಡ್ಗಳು. ಎಷ್ಟು ದೂರ ನಡೆದಿದ್ದೀವಿ ಅಂದರೆ ಇದೇ ಥರ ರೋಡಲ್ಲಿ ನಡೀತಾನೆ ಇರ್ತೀವಿ. ಅಯ್ಯೋಯ್ಯೋ मजा आया 100%. हाँ ये आप घाट के लिए उतर रहे हैं. मेरा काम है सर को बेस्ट सर्विस देने का. मैं बेस्ट सर्विस दे रहा हूँ. ये आपका घाट. कैसे कैसे आ गया मैं. बेस्ट है ये वीडियो.
ಬ್ಯೂಟಿಫುಲ್ ವಿಡಿಯೋ. Which घाट? मणिकर्णिका घाट. बस मणिकर्णिका है बगल बस. हाँ. दर्शन की लाइनें लगी हैं. हाँ दर्शन का लाइन 1.5 किलोमीटर. हाँ 2 किलोमीटर उल्टे काम हो गया. सही से था. इवनिंग में कैसे करा तुम? स्टाफ हो गया. स्टाफ हो गया. इवनिंग दर्शन लेके फिर प्रयागराज. हाँ प्रयागराज को evening here, but evening also बहुत लोग गए थे. पिकनिक का दर्शन करा. 2-3 ಕಿಲೋಮೀಟರ್ ಇದೆ ಲೈನ್ ದರ್ಶನಕ್ಕೆ. ಶಿವಶಂಕರ ಪಾರ್ವತಿ ರಮಣ ಅಂತೂ ಇಂತೂ ಕಾಶಿ ವಿಶ್ವನಾಥಪ್ಪನ ದರ್ಶನ ಆಗೇ ಹೋಯಿತು. ಸೊ ಹಿಂಗೆ ಇದು ಒಳಗಡೆ ಬಂದು ಒಳಗಡೆ ಈ ಥರ ಇರುತ್ತೆ ದೇವಸ್ಥಾನ. ಸೊ ಇನ್ಸೈಡ್ ನೋಡಿ ಅಲ್ಲಿ ಗೋಪುರ ಕಾಣಿಸ್ತಿದ್ದಿಲ್ಲ, ಅದೇನೇ ಗರ್ಭಗುಡಿ. ಸೊ ಇಲ್ಲಿವರೆಗೂ ಮೊಬೈಲ್ಸ್ ಅಲೋಡ್ ಇರುತ್ತೆ, ಒಳಗಡೆ ಮೊಬೈಲ್ಸ್ ಅಲೋಡ್ ಇರಲ್ಲ. ನೋಡಿ ಇನ್ನೊಂದು ಇಂಪಾರ್ಟೆಂಟ್ ಜಾಗ ಅಂದರೆ ಅದು ಮಣಿಕರ್ಣಿಕಾ ಘಾಟ್. ಇಲ್ಲಿಗೆ ಬಂದಾಗ ಗೊತ್ತಾಗುತ್ತೆ ಜೀವನ ಎಷ್ಟು ಸೂಕ್ಷ್ಮ ಅಂತ. ಸೊ ನೀವು ಇಲ್ಲಿ ಬರಲೇಬೇಕು, ಇಲ್ಲಿ ನೋಡಲೇಬೇಕು ಈ ಒಂದು ದೃಶ್ಯನ. ಮತ್ತು ವಾರಣಾಸಿ ಸ್ಪೆಷಲ್ ಅಂದರೆ ಲಸ್ಸಿ ಸಕ್ಕತ್ತಾಗಿರುತ್ತೆ. ನೀವು ಇಲ್ಲಿಗೆ ಬಂದರೆ ಲಸ್ಸಿನ ಟ್ರೈ ಮಾಡೋದನ್ನ ಮಾತ್ರ ಮರಿಬೇಡ್ರಿ, ನಿಜವಾಗ್ಲೂ ಸಕ್ಕತ್ತ. ಮತ್ತು ಸಂಜೆ ಆ ಕಡೆ ಈ ಕಡೆ ನೋಡ್ಕೊಂಡು ದಶಾಶ್ವಮೇಧ ಘಾಟ್ಗೆ ಹೋಗಿದ್ವಿ. ಸೊ ಗಂಗಾ ಆರತಿ ನೋಡೋಣ ಅಂತ. ಬಟ್ ಅವತ್ತು ಏನಾಗಿತ್ತು ಅಂದರೆ ತುಂಬ ಜನ ರಶ್ಶು, ಅದು ಇದು ಸಮಥಿಂಗ್ ಡಿಫ್ರೆಂಟ್ ರೀಸನ್ ಅನಿಸುತ್ತೆ. ಸೊ ಅವತ್ತು ಅಲ್ಲಿ ನಾರ್ಮಲಾಗಿ ಅಲ್ಲಿ ನಿಂತ್ಕೊಂಡು ದಶಾಶ್ವಮೇಧ ಘಾಟಲ್ಲಿ ನಿಂತ್ಕೊಂಡು ಮಾಡ್ತಾರಲ್ಲ, ಆ ಥರ ಮಾಡಲಿಲ್ಲ. ಸೊ ಇಲ್ಲಿ ನದಿ, ಗಂಗಾ ನದಿಗೆ ಪೂಜೆ ಮಾಡಿ ಅವರೆಲ್ಲ ಹೊರಟರು. ಅಲ್ಲಿ ಆಮೇಲೆ ಎಲ್ಲರೂ ಆ ಒಂದು ಆರತಿನ ತಗೊಂಡ್ವಿ. ಸೊ ಈ ಥರ ಇತ್ತು ದೃಶ್ಯ. ಪರಮ ವೈಷ್ಣವನು ನೀನೆ, ಗರುಡ ಗಮನ ನಮ್ಮ ಪುರಂದರ ವಿಠಲನ, ಗರುಡ ಗಮನ ನಮ್ಮ ಪುರಂದರ ವಿಠಲನ, ಪ್ರಾಣ ಅಂತೂ ಇಂತೂ ವೀಡಿಯೋನ ಎಂಡ್ ಮಾಡೋ ಟೈಮ್ ಬಂದೇ ಬಿಡ್ತು. ಅಂದಾಗೆ ನಾನು ನಿಮ್ಮ ರಾಧಾ ಭವನ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಹೊಡೆಯೋದು ಮಾತ್ರ ಮರಿಬೇಡ್ರಿ.